ಬೆಂಬಲ ಪಡಿಸಿದಂತಹ ಎಲ್ಲಾ ಪಕ್ಷಗಳಿಗೂ ಅವ್ರಿಗೆ ಧನ್ಯವಾದ ತಿಳಿಸುತ್ತಾ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಯುವಕರಿಗೆ ಒಂದು ಸಂತೋಷದ ಸುದ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತಹ ನೀಲಕಂಠನವ್ರಿಗೂ ಒಂದು ಮನವಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಏನಿವತ್ತೊಂದು ಖುಷಿ ವಿಚಾರ. ಮೊದಲಿಗೆ ನಮ್ಮ ಮುಳಬಾಗಿಲು ತಾಲೂಕಿನ ಯುವ ನಾಯಕರು, ರಾಜ್ಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಗಳು, ಮಾತೃಶ್ರೀ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು, ಅದೇ ರೀತಿ ಬಡವರ ಬಂಧು, ನೂತನವಾಗಿ PLD ಬ್ಯಾಂಕ್ ನಿರ್ದೇಶಕರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ನಮ್ಮ ಮಂಡಿಕಲ್ ಮಂಜಣ್ಣ ಅವರಿಗೆ ಮೊದಲಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಇವತ್ತು ನಮ್ಮ ಮಂಡಿಕಲ್ ಮಂಜಣ್ಣ ಹತ್ರ ಇಲ್ಲಿ ಸೇರಿರುವಂತಹ ನಮ್ಮ ವಿಜಯಕ್ಕ, ನಮ್ಮ ಪವನಣ್ಣ, ನಮ್ಮ ಬಾಮೈದ ಕೃಷ್ಣ, ರಾಮು, ಶಿವರಾಜು ಇವತ್ತೊಂದು ನಮ್ಮ ಮಂಡಿಕಲ್ ಮಂಜಣ್ಣಗೆ ಬಂದು ಒಂದು ಶುಭಾಶಯ ಕೋರ್ಲಿಕ್ಕೆ ಬಂದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಂಡಿಕಲ್ ಮಂಜಣ್ಣ ಅವರಿಗೆ ಪಕ್ಷಾತೀತವಾಗಿ ಬೆಂಬಲ ಪಡಿಸಿದಂತಹ ಎಲ್ಲಾ ಪಕ್ಷಗಳಿಗೂ ಅವ್ರಿಗೆ ಧನ್ಯವಾದ ತಿಳಿಸುತ್ತಾ, ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತಹ ನಮ್ಮ ಕೊತ್ತೂರು ಮಂಜಣ್ಣ ಅವರು, ಆದಿನಾರಾಯಣನವರು, ನೀಲಕಂಠೇಗೌಡರು, ಅಮಾನಲ್ ಅವರು, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಿರಿಯ ಮುಖಂಡರಿಗೂ ಈ ಒಂದು ಯುವ ಪ್ರತಿಭೆಯನ್ನು ಗುರುತಿಸಿ PLD ಬ್ಯಾಂಕ್ ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರೋದಕ್ಕೆ ನಮ್ಗೆ, ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಯುವಕರಿಗೆ ಒಂದು ಸಂತೋಷದ ಸುದ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವರು ಇನ್ನ ಚಿಕ್ಕ ಏಜು, ಇಂಥವ್ರನ್ನ ಬೆಳೆಸಿದ್ರೆ ಎಲ್ರಿಗೂ ಯುವಕರಿಗೂ ಪಕ್ಷದಲ್ಲಿ ಬಂದು ದುಡಿಯಕ್ಕೆ ಎಲ್ಲ ಇಷ್ಟ ಆಗುತ್ತೆ. ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತಹ ನೀಲಕಂಠನವ್ರಿಗೂ ಒಂದು ಮನವಿ ಹೇಳಕ್ಕೆ ಇಷ್ಟಪಡ್ತೀನಿ. ಯುವಕರನ್ನ ಬೆಳೆಸಿದ್ರೆ ಇನ್ನ ಒಂದು ಯಾವ್ದೊಂದು ಪೋಸ್ಟ್ ಕೊಟ್ರೆ, ನಾಮಿನಿ ಕೊಟ್ರೆ, ಏನೋ ಒಂದು ಪಕ್ಷಕ್ಕೆ ಬಂದು ದುಡಿದು ಅವರು ಒಂದು ಸಮಾಜದಲ್ಲಿ ಒಂದು ಹೆಸರು ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಅದೇ ರೀತಿ ಸಹಾಯ ಮಾಡ್ಲಿಕ್ಕೂ ಅವಕಾಶ ಆಗುತ್ತೆ. ಅದಕ್ಕೆ ಅವರು ಯುವಕರನ್ನ ಜೊತೆಗೆ ಇಟ್ಕೊಂಡು ಮುಂದೆ ಬರುವಂತಹ ZP ಆಗಿರ್ಬೋದು, TPS ಆಗಿರ್ಬೋದು, ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, ಎಲ್ಲಾ ಎಲೆಕ್ಷನ್ಗಳು ಯುವಕರಿಗೆ ಒಂದಷ್ಟು ಪ್ರಾತಿನಿಧ್ಯತೆಯನ್ನು ನೀಡಬೇಕಾಗಿದೆ ತಮ್ಮಲ್ಲಿ ನಾನು ಮನವಿ ಹೇಳುತ್ತೇನೆ. ಅದೇ ರೀತಿ ನಮ್ಮ ಮಂಡಿಕಲ್ ಮಂಜಣ್ಣ ಅವರು ಸುಮಾರು ವರ್ಷದಿಂದ ನಮ್ಮ ತಾಲೂಕಿನಲ್ಲಿ ಶಾಲಾ ಮಕ್ಕಳಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ಮದುವೆಗಳಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ಅವರು ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ತಾಲೂಕೆಲ್ಲ ನೀಡಿದ್ದಾರೆ. ನಮ್ಮ ಮಂಜಣ್ಣ ಇನ್ನು ರಾಜಕೀಯವಾಗಿ ಬೆಳೀಲಿ, ಸಮಾಜದಲ್ಲಿ ಬೆಳೀಲಿ, ಅವ್ರಿಗೆ ಇನ್ನೂ ಉತ್ತಮ ಸ್ಥಾನ ದೊರೀಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾವು NSU ಕಡೆಯಿಂದ ಬಂದು ಇವತ್ತು ನಮ್ಮ ಪ್ರೀತಿಯ ಮಂಜಣ್ಣನಿಗೆ ಒಂದು ಚಿಕ್ಕ ಸನ್ಮಾನ ಮಾಡ್ಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.